ಗಂ ಗಣಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ, 2 ಮಾಸಗಳು ಬರುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಕೇತುವು ಸಿಂಹರಾಶಿಯಲ್ಲಿ, ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯಲ್ಲಿ, ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ, ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ, ರಾಹು ಭಗವಾನರು ಕುಂಭರಾಶಿಯಲ್ಲಿ, ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ. ಇದು ಮಾಸದ ಒಂದು ಗ್ರಹಗಳ ಸಂಚಾರ. ಮೇಷರಾಶಿ ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಈ ಮಾಸ ಇದ್ದಕ್ಕಿದ್ದಂಗೆ ಏನೋ ಒಂದು ರೀತಿಯಾದಂಥ ಸಮಾಧಾನವನ್ನು ಕೊಡುವಂಥದ್ದು. ಒಂದು ನೀವು ಏನು ಕೆಲಸ ಮಾಡ್ತಿರಲ್ಲ ಆ ಕೆಲಸದಲ್ಲಿ ಏನೋ ಉತ್ತೇಜನವನ್ನು ಕೊಡುವಂಥದ್ದು. ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸಹ ಒಂದು ಚೈತನ್ಯವನ್ನು ಉಂಟು ಮಾಡುವಂತಹ ಮಾಸ ಅಂತ ಹೇಳ್ಬೋದು. ಯಾವ ರೀತಿಯಾದಂತಹ ಈ ಫಲವನ್ನು ಕೊಡ್ಬೋದು ಅನ್ನೋದನ್ನ ನಾವು ತುಲನೆ ಮಾಡಿ ನೋಡಿದಾಗ, ಭಗವಂತನಾದಂತಹ ಗುರು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಕೆಲ ದಿನಗಳ ನಂತರ ಅವನು ವಕ್ರಿಯ ಆಗೋ ಸಾಧ್ಯತೆಗಳು ಸಹ ಉಂಟು. ಆದರೆ ನಿಮ್ಮ ರಾಶಿಗೆ ಅವನು ಭಾಗ್ಯಾಧಿಪತಿ ಆಗ್ತಾನೆ, ಅದೇ ರೀತಿ ವ್ಯಯಾಧಿಪತಿಯೂ ಆಗ್ತಾನೆ. ಭಾಗ್ಯಾಧಿಪತಿಯಾಗಿ ಲಾಭವನ್ನು ಕೊಟ್ಟು ವಕ್ರಗತನಾದಾಗ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ತೊಂದರೆ ಉಂಟು ಮಾಡ್ತಾನೆ ಕೆಲ ದಿನಗಳ ನಂತರ. ಅದೇ ರೀತಿ ಒಂದು ರೀತಿಯ ಚತುರ್ಥ ಸ್ಥಾನ ಅಂದಾಗ ಸುಖ ಸ್ಥಾನವನ್ನು ಸೂಚಿಸುವಂಥದ್ದು. ಆ ಸುಖ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಒಂದು ರೀತಿಯಾದಂಥ ಭೋಗಭಾಗ್ಯದ ಜೀವನವನ್ನು ಸಹ ಕೊಡುವಂಥದ್ದು ಸಹ ಉಂಟು. ಆದರೆ ಸಪ್ತಮ ಸ್ಥಾನದಲ್ಲಿ ರವಿಯು ಸ್ಥಿತನಾಗಿ, ಜೊತೆಗೆ ಮಾಳವ್ಯ ಯೋಗದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಆ ರವಿಯಿಂದ ಶುಕ್ರನು ಅಸ್ತಂಗತನಾದಾಗ ಸ್ವಲ್ಪ ಮಟ್ಟಿಗೆ ಪತಿ ಪತ್ನಿಯಲ್ಲಾಗಿರ್ಬೋದು ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಒಂದು ಸ್ಥಾನದಲ್ಲಿ ಕೇತು ಸ್ಥಿತನಾಗ ಮಕ್ಕಳು ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇರಲ್ಲ. ಅದ್ರ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಬಾಲಗೋಪಾಲ ಬಾಲಕೃಷ್ಣನ ಒಂದು ಸ್ಮರಣೆ ಮಾಡಿದ್ರೆ ಅತ್ಯಂತ ಅದ್ಭುತವಾದಂತಹ ಫಲವನ್ನು ನೀವು ತೆಗೆದುಕೊಳ್ಬಹುದು. ಇನ್ನು ವ್ಯಯಸ್ಥಾನದಲ್ಲಿ ಸ್ಥಿತರಾದಂತಹ ಶನಿ ಮಹಾತ್ಮರು ಸ್ವಲ್ಪ ನಿದ್ರಾಹೀನತೆಗೆ ಉಂಟಾಗುವಂಥದ್ದು ಕೆಲ ದಿನಗಳ ಮಾತ್ರ. ತದನಂತರ ನಿಮಗೆ ಅದು ಅಭ್ಯಾಸ ಆಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ನಾವು ಜೀವನ ಶೈಲಿಯನ್ನು ಮಾರ್ಪಾಡು ಮಾಡ್ಕೋಬೇಕು ಅನ್ನೋದನ್ನು ಸಹ ಗೊತ್ತಾಗುತ್ತೆ. ಲಾಭದಲ್ಲಿ ಸ್ಥಿತನಾದಂತಹ ರಾಹು ಯಾವುದೋ ಅನಿರೀಕ್ಷಿತವಾಗಿ ನಿಮ್ಗೆ ಲಾಭವನ್ನು ಗಳಿಸುವಂಥದ್ದು, ಅಂದರೆ ಯೂಜ್ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಒಂದು ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ಅದು ಸಹ ಗಳಿಸುವಂಥ ಸಾಧ್ಯತೆಗಳು ಈ ಮಾಸ ಅನುಕೂಲ ಆಗಿರುತ್ತದೆ. ಇಷ್ಟೆಲ್ಲ ವಿದ್ಯುನ್ಮಾನಗಳ ಜೊತೆಗೆ ಚಂದ್ರ ಪಥ ಸಂಚಲನ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ಗ್ರಹಗತಿಗಳು ಸಹ ಅವರವರ ಜಾತಕಕ್ಕೆ ಅನುಕೂಲವಾಗಿ ಫಲವನ್ನು ಅನುಭವಿಸ್ತೀರಾ. ಕೆಲವರು ಏನು ಅಂದ್ಕೊಂತಾರೆ, ಇವ್ರು ಹೇಳ್ತಾ ಇದ್ದಾರೆ ಎಷ್ಟು ಪಾಲು ಇದು ನಿಜ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದಾಗ, ಖಂಡಿತವಾಗ್ಲೂ ನಿಮ್ಮ ಒಂದು ಜಾತಕದಲ್ಲಿ ಅದರಲ್ಲೂ ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಅಂಗಲಕ್ಷಣ ಶಾಸ್ತ್ರದ ಪ್ರಕಾರ ಆಗಿರ್ಬೋದು, ಒಂದು ರೀತಿಯಾದಂಥ ವ್ಯತ್ಯಾಸಗಳಿಗೆ ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಆದರೆ ಹೆಚ್ಚಿನ ಶುಭ ಫಲಗಳಿಗೆ ನಾವು ಯಾವ ದೇವರ ಸ್ಮರಣೆ ಮಾಡಬೇಕು ಅಂದರೆ ಖಂಡಿತವಾಗಲೂ
ಹೆಣ್ಣು ದೇವರ ಸ್ಮರಣೆ, ಆಗಲೇ ಹೇಳಿದಾಗೆ ಬಾಲಗೋಪಾಲ ಬಾಲಕೃಷ್ಣನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಈ ಒಂದು ಮಾಸ ನಿಮಗೆ ಎಲ್ಲ ರೀತಿಯಂತಹ ಶುಭ ಫಲಗಳನ್ನು ಅನುಭವಿಸಿರ, ಅದೇ ರೀತಿ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥ ಸಾಧ್ಯತೆಗಳಿರ್ತದೆ. ಇದು ಮೇಷರಾಶಿಯವರ ಒಂದು ವಿಶೇಷವಾದಂತಹ ಭವಿಷ್ಯ.